ಕಲರ್ಸ್ ಕನ್ನಡದ ನಂದಗೋಕುಲದಲ್ಲಿ ಒಟಿಪಿ ಸಂಚಲನ. ಮೀನಾ ಕೇಶವ ಜೋಡಿಯ ರೊಮ್ಯಾಂಟಿಕ್ ಕೋಡ್ ವರ್ಡ್ಗೆ ವೀಕ್ಷಕರು ಫಿದಾ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಕೌಟುಂಬಿಕ ಧಾರಾವಾಹಿ ನಂದಗೋಕುಲ ಇದೀಗ ಅತ್ಯಂತ ರೋಚಕ ಹಾಗೂ ಹಾಸ್ಯಭರಿತ ತಿರುವುಗಳೊಂದಿಗೆ ವೀಕ್ಷಕರ ಗಮನ ಸೆಳೆಯುತ್ತಿದೆ. ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9 ಗಂಟೆಗೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿ ದಿನದಿಂದ ದಿನಕ್ಕೆ ಹೊಸ ಪ್ರಯೋಗಗಳ ಮೂಲಕ ಮನೆಮಾತಾಗುತ್ತಿದೆ. ಪ್ರಸ್ತುತ ಈ ಧಾರಾವಾಹಿಯಲ್ಲಿ ಚರ್ಚೆ ಆಗುತ್ತಿರುವ ಪ್ರಮುಖ ವಿಷಯವೆಂದರೆ ಅದು ಒಟಿಪಿ. ಹೌದು, ನಂದಗೋಕುಲದ ಮನೆಯೊಳಗೆ ಈಗ ಒಟಿಪಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದ್ದು, ಕತೆಗೆ ಹೊಸ ಆಯಾಮವನ್ನ ನೀಡಿದೆ. ಸಾಮಾನ್ಯವಾಗಿ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯವಹಾರಗಳಲ್ಲಿ ಬಳಕೆಯಾಗುವ ಒಟಿಪಿ ಪದವು ಇಲ್ಲಿ ಸಂಪೂರ್ಣವಾಗಿ ಭಿನ್ನವಾದ ಅರ್ಥವನ್ನ ಪಡೆದುಕೊಂಡಿದೆ. ಧಾರಾವಾಹಿಯ ಪ್ರಮುಖ ಜೋಡಿಗಳಾದ ಮೀನಾ ಮತ್ತು ಕೇಶವ ನಡುವೆ ಈ ಒಟಿಪಿ ವಿಚಾರ ಅತ್ಯಂತ ಮಜವಾಗಿ ಸಾಗುತ್ತಿದೆ. ಇದನ್ನು ಕೇಳಿದ ತಕ್ಷಣ ಎಲ್ಲರಿಗೂ ಒನ್ ಟೈಮ್ ಪಾಸ್ವರ್ಡ್ ಇರಬಹುದೆಂಬ ಕುತೂಹಲ ಮೂಡೋದು ಸಹಜ. ಆದರೆ ಮೀನಾ ಮತ್ತು ಕೇಶವನ ಪ್ರೀತಿಯ ಭಾಷೆಯಲ್ಲಿ ಈ ಒಟಿಪಿ ಅಂದ್ರೆ ಒನ್ ಟೈಮ್ ಪಪ್ಪಿ. ಈ ಜೋಡಿಯ ಕ್ಯೂಟ್ ರೊಮ್ಯಾನ್ಸ್ಗೆ ಇದೀಗ ಸೀಕ್ರೆಟ್ ಕೋಡ್ ವರ್ಡ್ ಸಾಥ್ ನೀಡಿದೆ. ಈ ಒಟಿಪಿ ವಿಚಾರ ಸದ್ಯಕ್ಕೆ ನಂದಕುಮಾರ್ ಮನೆಯವರಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಮೀನಾ ಮತ್ತು ಕೇಶವ ಪರಸ್ಪರ ಒಟಿಪಿ ಕೊಡುವ ವಿಚಾರವಾಗಿ ಮಾತನಾಡಿಕೊಳ್ಳುತ್ತಿರುವುದು ಮನೆಯವರಿಗೆ ದೊಡ್ಡ ರಹಸ್ಯವಾಗಿ ಪರಿಣಮಿಸಿದೆ. ಮನೆಯವರೆಲ್ಲರೂ ಈ ಒಟಿಪಿ ಅಂದ್ರೆ ಏನಿರಬಹುದು ಅಂತ ತಲೆ ಕೆಡಿಸಿಕೊಳ್ತಾ ಇದ್ದು, ಸನ್ನಿವೇಶ ಹೇಗಿದೆ ಅಂದ್ರೆ ಎಲ್ಲರೂ ಒಬ್ಬೊಬ್ಬರಾಗಿ ನಾನು ಕೊಡ್ತೀನಿ ಅಂತ ಇದ್ದಾರೆ. ಯಾರಿಗೂ ಇದರ ಅಸಲಿ ಅರ್ಥ ತಿಳಿಯದೆ ಎಲ್ಲರೂ ಒಟಿಪಿ ನೀಡಲು ಮುಗಿಬೀಳುತ್ತಾ ಇರೋದು ಧಾರಾವಾಹಿಯಲ್ಲಿ ಹಾಸ್ಯದ ಹೊಳೆಯನ್ನೇ ಹರಿಸುತ್ತಿದೆ. ಮೀನಾ ಮತ್ತು ಕೇಶವ ಪರಸ್ಪರ ಪ್ರೀತಿಯಿಂದ ಸಂವಹನ ನಡೆಸಲು ಬಳಸುತ್ತಿರುವ ಈ ರಹಸ್ಯ ಕೋಡ್ ವರ್ಡ್ ಇನ್ನೂ ಮನೆಯವರ ಮಟ್ಟಿಗೆ ಗುಟ್ಟಾಗಿಯೇ ಉಳಿದಿರುವುದು ಕತೆಗೆ ಹೊಸ ಟ್ವಿಸ್ಟ್ ನೀಡಿದೆ. ಅಷ್ಟೂ ದಿನ ಕದ್ದು ಮುಚ್ಚಿ ನಡೆಯುತ್ತಿದ್ದ ಈ ರೊಮ್ಯಾಂಟಿಕ್ ಆಟ ಸದ್ಯ ಮನೆಯವರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಈ ಜೋಡಿಯ ನಡುವಿನ ಇಂತಹ ಸಣ್ಣ ಪುಟ್ಟ ತುಂಟಾಟಗಳು ಮತ್ತು ಕಾಮಿಡಿ ಸನ್ನಿವೇಶಗಳು ಸೀರಿಯಲ್ ವೀಕ್ಷಕರಿಗೂ ಸಹ ಭರ್ಜರಿ ಮನರಂಜನೆ ನೀಡುತ್ತಿವೆ. ಈ ಒಟಿಪಿ ವಿಚಾರವೇ ಸಾಮಾಜಿಕ ಜಾಲತಾಣಗಳಲ್ಲೂ ಈಗ ಅಭಿಮಾನಿಗಳ ನಡುವೆ ಸಾಕಷ್ಟು ಹಾಸ್ಯಮಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇನ್ನೊಂದೆಡೆ ಕಥೆಯಲ್ಲಿ ಹೊಸ ಸೊಸೆ ಪ್ರಿಯಾಳ ಎಂಟ್ರಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಪ್ರಿಯಾ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವ ತವಕದಲ್ಲಿ ವಿಭಿನ್ನವಾಗಿ ವರ್ತಿಸ್ತಾ ಇದ್ದು, ಮನೆಯ ಇತರ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅಮಾಯಕತೆಯ ಮುಖವಾಡ ಧರಿಸಿರುವ ಅವಳು ಸದ್ದಿಲ್ಲದೆ ಮನೆಯವರ ನಡುವೆ ವೈಮನಸ್ಸು ತಂದಿಡುವ ಕೆಲಸ ಮಾಡ್ತಿದ್ದಾಳೆ. ಇದರಿಂದ ನಂದಗೋಕುಲದ ಮನೆಯೊಳಗಿನ ಶಾಂತಿಯುತ ವಾತಾವರಣ ಏರುಪೇರಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಯಾವ ರೀತಿಯ ತಿರುವುಗಳನ್ನು ಪಡೆಯಬಹುದು ಎಂಬ ಕುತೂಹಲ ಮೂಡಿಸಿದೆ. ನಂದಗೋಕುಲ ಧಾರಾವಾಹಿ ಕೇವಲ ಮನರಂಜನೆಯನ್ನು ಮಾತ್ರವಲ್ಲದೆ ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ಇರುವಂತಹ ಸಂಕೀರ್ಣ ಸಂಬಂಧಗಳನ್ನ ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನ ನೈಜವಾಗಿ ಚಿತ್ರಿಸುತ್ತಿದೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮದೇ ಆದ ಅಭಿಪ್ರಾಯಗಳನ್ನ ಮತ್ತು ಭಿನ್ನಾಭಿಪ್ರಾಯಗಳಿದ್ದರೂ ಒಟ್ಟಾಗಿ ಬದುಕುವುದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕತೆ ಸಾರುತ್ತಿದೆ. ಭಾರತೀಯ ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ತೋರಿಸುವಲ್ಲಿ ನಂದಗೋಕುಲ ಯಶಸ್ವಿಯಾಗಿದ್ದು ವೀಕ್ಷಕರಿಗೆ ಹತ್ತಿರವಾಗಿದೆ.